ನಮಸ್ಕಾರ ಗೈಸ್, ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನಿವತ್ತು ಪರೋಟ ಮತ್ತು ಸಾಗು ಮಾಡ್ತಾಯಿದ್ದೀನಿ. ನೀವು ನೋಡಿ ಕಲೀರಿ. ಈಸಿಯಾಗಿ ಮಾಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಫಸ್ಟು ತರಕಾರಿಗಳನ್ನೆಲ್ಲ ತಗೊಳ್ಳೋಣ. ನವಿಲುಕೋಸು, ಟೊಮೊಟೊ, ಕ್ಯಾರೆಟು, ಬೀನ್ಸು, ಬಟಾಣಿ, ಕೊತ್ತಂಬರಿ ಮತ್ತು ತೆಂಗಿನಕಾಯಿ ಮಸಾಲೆಗೆ ಇವೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಟೊಮೊಟೊ, ನವಿಲುಕೋಸು, ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿ ಬಿಡಿಸ್ಕೊಳ್ಳೋದಾಗಲಿ, ಈರುಳ್ಳಿ, ಟೊಮೊಟೊ ಎಲ್ಲ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿನ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಏನಿಲ್ಲ, ನೀವು ಈಸಿಯಾಗಿ ಮಾಡೋದು ಒಂದು ಸಲ ಕಲ್ತ್ಕೊಂಡ್ಬಿಟ್ರೆ ನಿಧಾನಕ್ಕೆ ನೀವು ಮಾಡ್ಕೋಬೋದು ಮನೇಲಿ. ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಅನ್ನಕ್ಕಾಗಲಿ, ಪೂರಿಗಾಗಲಿ, ಎಲ್ಲದಕ್ಕೂ. ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಒಂಚೂರು ಎಣ್ಣೆ ಹಾಕಿ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಅದು ಸಣ್ಣ ಇಟ್ಟಿರಿ. ಅಲ್ಲಿಗೆ ಮಸಾಲೆ ರುಬ್ಕೊಳ್ಳೋಣ. ಆ ಮಸಾಲೆಗೆ ತೆಂಗಿನಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ರೆಡಿ ಮಾಡ್ಕೋಬೇಕು. ಇದಾಯಿತು ನೋಡಿ. ತರಕಾರಿಗಳನ್ನೆಲ್ಲ ಹಾಕ್ಕೋಬೇಕು. ಅದು ಒಗ್ಗರಣೆಗೆ ಇಟ್ಟಿದ್ನಲ್ಲ, ತರಕಾರಿಗಳನ್ನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನು ತರಕಾರಿಗಳನ್ನ ಕುದಿಸ್ಕೊತಾ ಇರಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು ತರಕಾರಿಗಳನ್ನೆಲ್ಲ. ಮಸಾಲೆ ಅಂದರೆ ನಾವು ಅದೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ತೆಂಗಿನಕಾಯಿ, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದನ್ನು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟ್ ಮಾಡಿದ್ದನ್ನು ಗ್ರೇವಿನ ಒಂದು ಸ್ವಲ್ಪ ಇದು ಎಣ್ಣೆ ಫ್ಲೇಮಲ್ಲಿ ಫ್ರೈ ಆಗಿರುತ್ತಲ್ಲ ಇದು ತರಕಾರಿಗಳೆಲ್ಲ, ಆಮೇಲೆ ಹಾಕ್ಬೇಕು ಅದನ್ನು. ಫಸ್ಟು ಗ್ರೇವಿ ಹಾಕೋಕ್ಕಿಂತ ಮುಂಚೆ ಇದು ಸ್ವಲ್ಪ ಧನಿಯಾ ಪೌಡರು ಮತ್ತು ಗರಂ ಮಸಾಲ ಮತ್ತು ಖಾರದ ಪುಡಿ, ಅರಶಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಮಿಕ್ಸಿಗಿರೋ ಮಸಾಲೆ ಆಮೇಲೆ ಹಾಕಬೇಕು. ಫಸ್ಟು ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕಬಾರ್ದು ಸಡನ್ನಾಗಿ. ಒಂದು 5 ನಿಮಿಷ ಹಂಗೆ ಫ್ರೈ ಮಾಡ್ಕೊತಾ ಇರಬೇಕು. ಇದನ್ನೆಲ್ಲ ಒಂದು ಸ್ವಲ್ಪ ಇದರಲ್ಲಿ ಕುದಿಸೋಕ್ಕಿಟ್ಟು ಈ ಕಡೆ ಸೈಡ್ಗೆ ನಾನು ಪರೋಟ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಪರೋಟ ನನಗೆ ಲಂಚ್ ಬಾಕ್ಸಿಗೆ 2 ಸಾಕು, 1 ತಿಂತೀನಿ. ಗ್ರೇವಿ ರೆಡಿ ಆಯಿತು ನೋಡಿ. ನೀವು ಟ್ರೈ ಮಾಡಿ ನೋಡಿ, ಈಸಿಯಾಗಿದೆ, ಸೂಪರಾಗಿದೆ. ಹಾಗೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂತು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್